ಟಿವಿ9 ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ. ಸೊ ಈ ಒಂದು ಎಕ್ಸ್ಪೋಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರ್ತಕ್ಕಂಥ ರಮ್ಯಾ ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಎಜುಕೇಶನ್ ಎಕ್ಸ್ಪೋ ಯಾವ ರೀತಿಯಾಗಿ ಅನಿಸ್ತು, ಸೊ ಅವರಿಗೆ ಹೇಗೆ ಅನಿಸ್ತು ಅನ್ನೋ ಕುರಿತಾಗಿ. ಮ್ಯಾಮ್, ಈಗ ಎಜುಕೇಶನ್ ಎಕ್ಸ್ಪೋ ಬಂದಿದ್ರಿ, ಹೇಗೆ ಅನಿಸ್ತು ಎಕ್ಸ್ಪೋ ಅಂತ? ಅದು ಎಕ್ಸ್ಪೋ ಅಂದರೆ ಸಾಮಾನ್ಯ ಇಲ್ಲಿ ಕ್ಯಾಂಡಿಡೇಟ್ಸು ಮತ್ತು ಕಾಲೇಜಸ್ಸು ಎಲ್ಲ ಒಟ್ಟಿಗೆ ಬರೋದ್ರಿಂದ ಮತ್ತು ಮಕ್ಳಿಗೂ ಇಟ್ ವಿಲ್ ಬಿ ಸಮ್ ಕೈಂಡ್ ಆಫ್ ಅನ್ ಎಕ್ಸ್ಪೋಜರ್. ಅಂದರೆ ಏನೇನು ಕಾಲೇಜಸ್ ಇದೆ, ಏನೇನು ಕೋರ್ಸಸ್ ಇದೆ ಅಂತ ಅವ್ರಿಗೂ ಕೂಡ ಒಂದು ಅಂದಾಜು ಬರುತ್ತೆ. ಈಗ ಇರೋ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ನ ನೋಡಿನೂ ಸುಮಾರಾದಂಥ ಒಂದು ಅಂದಾಜು ಬರುತ್ತೆ. ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಇಟ್ಸ್ ಅನ್ ಎಕ್ಸ್ಪೋಜರ್ ಟು ದೆಮ್ ಆಲ್ಸೋ. ಒಂದೇ ಒಂದು ವೇದಿಕೆಯಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು ಕಾಲೇಜುಗಳು ಮತ್ತೆ ವಿಶ್ವವಿದ್ಯಾಲಯಗಳು ಕೂಡ ಈಗಾಗಲೇ ಭಾಗವಹಿಸಿರ್ತಕ್ಕಂಥದ್ದು. ಸಾಕಷ್ಟು ಪೋಷಕರು ಮತ್ತೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ಈಗ ಒಂದೇ ವೇದಿಕೆಯಲ್ಲಿ ಇಷ್ಟೊಂದು ಇನ್ಸ್ಟಿಟ್ಯೂಟ್ಸ್ಗಳು ಭಾಗಿಯಾಗೋದು ಮತ್ತೆ ಮಕ್ಕಳಿಗೆ ಇದು ಸಾಕಷ್ಟು ಅನುಕೂಲ ಆಗುತ್ತೆ. ಸೊ ನೀವು ನೋಡುವಂತಹ ನಿಟ್ಟಿನಲ್ಲಿ ಹೇಗೆ ಅನ್ಸುತ್ತೆ ಅಂತ? ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ ಸಮಿಟ್ಗಳು ಆಗಿರ್ಬೋದು, ಎಕ್ಸ್ಪೋಗಳಾಗಿ ಹೇಗೆ ಅನ್ಸುತ್ತೆ ಅಂತ? ಸೊ ಐ ಫೀಲ್ ಇಟ್ಸ್ ಬೆನಿಫಿಷಿಯಲ್, ಸಹಾಯಕ ಆಗುತ್ತೆ ಮಕ್ಕಳಿಗೆ. ಅಂದರೆ ಬಂದು ಹೋಗಿ ನೋಡಿ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ, ಅದರಲ್ಲಿ ಕೋರ್ಸಸ್ ಏನಿದೆ. ಸೊ ಒಂದು ಕಾಲೇಜಿಂದ ಒಂದು ಕಾಲೇಜ್ ನೋಡೋ ಬದಲು ಒಟ್ಟಿಗೆ ಎಲ್ಲನೂ ಒಂದೇ ಕಡೆ ಅಂಡರ್ ಸಿಂಗಲ್ ರೂಫ್ ನೋಡೋದು ಅವ್ರಿಗೆ ಸಹಾಯಕ್ಕೆ ಬರುತ್ತೆ ಅಂತ, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಅಂತ. ಈಗ ಸದ್ಯಕ್ಕೆ PUC ಎಕ್ಸಾಮ್ಸ್ ರಿಸಲ್ಟ್ ಕೂಡ ಬಂದಿದೆ. CET ಎಕ್ಸಾಮ್ಸ್ ಸಾಕಷ್ಟು ಜನ ಅಟೆಂಡ್ ಮಾಡ್ತಾರೆ. ಸೊ ಈ ಟೈಮ್ನಲ್ಲಿ ಮಕ್ಕಳಿಗೆ ಒಂದು ಥಿಂಗ್ಸ್ ಹೇಳೋದಾದ್ರೆ, ಒಂದು ಮೆಸೇಜ್ ಕೊಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಮೊದಲನೇದಾಗಿ ಫಸ್ಟ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿ. ಇನ್ನೂ ಒಂದು 26,000 to 27,000 ಮಕ್ಕಳು ಡೌನ್ಲೋಡ್ ಮಾಡಿಲ್ಲ ಅಂತ ನಮ್ಮ ಡೇಟಾಬೇಸ್ ಹೇಳ್ತಾ ಇದೆ. ಸೊ ಡೌನ್ಲೋಡ್ ಮಾಡಿ. ಏನಾದ್ರು ನಿಮಗೆ ಇಶ್ಯೂಸ್ ಇದ್ದರೆ ಅಕಸ್ಮಾತ್ ಕೆಲವ್ರಿಗೆ ಡೌನ್ಲೋಡೇ ಆಗದೆ ಹೋಗ್ಬೋದು. ಯಾಕೆಂದರೆ ಅಲ್ಲಿ ಇಟ್ಸ್ ಅ ಕಂಬೈನ್ಡ್ ಅಪ್ಲಿಕೇಶನ್. ನೀವು ಅದರಲ್ಲಿ CET ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಿರುತ್ತೆ. ಕೆಲವರು UG NEET ಮಾತ್ರ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಕೌನ್ಸಿಲಿಂಗ್ಗೆ ವೆರಿಫಿಕೇಷನ್ ಸ್ಲಿಪ್ ಮಾತ್ರ ಡೌನ್ಲೋಡ್ ಆಗುತ್ತೆ. ಅಂಥ ಹುಡುಗರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ. ಹಾಲ್ ಟಿಕೆಟ್ ಏನಿದ್ರು ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಮಾತ್ರ. ಸೊ ಅರ್ಜಿಯಲ್ಲಿ ನೀವು CET ಅಂತ ಸೆಲೆಕ್ಟೇ ಮಾಡಿಲ್ಲ ಅಂದರೆ ಅದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು CET ಎಕ್ಸಾಮ್ ಬರಿಬೇಕು ಅಂತಿರೋ ಅಂಥ ಮಕ್ಕಳು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇನ್ನು UG NEETಲ್ಲಿ ಅಂದರೆ ಮೆಡಿಕಲ್, ಆಯುಷ್ ಈ ಥರದ ಕೋರ್ಸಸ್ಸಲ್ಲಿ ಮಾತ್ರ ಭಾಗವಹಿಸಬೇಕು ಅಂತ ಇರೋಂಥ ಮಕ್ಕಳು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ UG NEET ರಿಸಲ್ಟ್ ಬಂದ ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅವರು ನೇರ ಕೌನ್ಸಿಲಿಂಗ್ಗೆ ಬರಬಹುದು. ಪ್ರತಿ ಸರ್ತಿ CET ಎಕ್ಸಾಮ್ಸ್ಗಳು ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ನೀವು ನೋಡ್ತಾ ಇರ್ತೀರಾ, ಒಂದಷ್ಟು ಮಿಸ್ಟೇಕ್ಸ್ಗಳನ್ನ ನೋಡ್ತಾ ಇರ್ತೀರಾ. ಪರ್ಟಿಕ್ಯುಲರ್ಲಿ ಯಾವ ಮಿಸ್ಟೇಕ್ ಅಲ್ಲಿ ಮಕ್ಕಳು ತಪ್ಪು ಮಾಡ್ತಾರೆ ಅಂತ. ಸೊ ಅದನ್ನ ತಿದ್ಕೊಳ್ಳೋದಾದ್ರೂ ಕೂಡ ನೀವೇನು ಅದಕ್ಕೆ ಏನು ಸೊಲ್ಯೂಷನ್ಸ್ ಕೊಡ್ತೀರಾ? ಸಾಮಾನ್ಯ ನಾನು ಮಿಸ್ಟೇಕ್ಸ್ ನೋಡೋದು ಏನು ಅಂತ ಅಂದರೆ, ಸೈಬರ್ ಸೆಂಟ್ರ್ ಕೊಟ್ಬಿಟ್ವಿ, ಅವರು ಹೀಗೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಅದು ನಿಮ್ಮ ಜವಾಬ್ದಾರಿ ಇರುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡೋದು ನಿಮ್ಮದೇ ಜವಾಬ್ದಾರಿ. ನೀವೇ ಕೂತು ನೋಡಿ ಫೈನಲ್ ಪ್ರಿಂಟ್ ತೊಗೊಂಡು ಎಲ್ಲ ಕರೆಕ್ಟ್ ಇದೆ ಅಂತ ನೋಡಬೇಕು. ಈಗ ಎಷ್ಟೊಂದು ಮಕ್ಕಳು ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿಲ್ಲ ಅಂತ ಇರೋರು ಫೀಸ್ ಪೇಮೆಂಟ್ ಆಗಿಲ್ಲ, ಅಂದರೆ ಫೀಸ್ ಫೇಲ್ಯೂರ್ ಆಗೋಗಿದೆ. ಸೊ ಅಂಥ ಸಿಚುವೇಶನ್ಸ್ ಯಾಕಾಗುತ್ತೆ? ಫೈನಲ್ ಪ್ರಿಂಟೇ ಬರೋಲ್ಲ ನೀವು ಫೀಸ್ ಪೇ ಮಾಡಿಲ್ಲ ಅಂದರೆ. ನೀವು ಪೂರ್ತಿಯಾಗಿ ಫಿಲ್ ಮಾಡಿಸಿ ಫೀಸನ್ನು ಹಾಕಿಸಿ ಆಮೇಲೆ ಫೈನಲ್ ಪ್ರಿಂಟ್ ತಗೊಂಡಿದ್ರೆ ಈ ಸಮಸ್ಯೆ ಇವತ್ತು ನೀವು ನೋಡೋ ಅಂಥ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ಗೆ ನೀವು ಸೈಬರ್ ಸೆಂಟ್ರಿಗೆ ಹೋಗ್ಬೋದು, ಮನೇಲೇ ಮಾಡ್ಬೋದು, ಇಲ್ಲ ಥ್ರೂ ಕಾಲೇಜ್ ಮಾಡ್ಬೋದು. ಅದು ಒಂದು ಮಾಧ್ಯಮ ಅಷ್ಟೇ. ಆದರೆ ಪೂರ್ಣ ಜವಾಬ್ದಾರಿ ಮಕ್ಕಳದೇ ಇರುತ್ತೆ. ಜೊತೆಗೆ ಈಗ ನಾನು ನೋಡಿದ್ದೇನೆ ಕೆಲವೊಂದು ಇನ್ಸ್ಟೆನ್ಸಸ್, ಕೋಲಾರ, ಕಲಬುರ್ಗಿ, ಈಗ ಒಂದ್ರ ಕೆಳಗಡೆ ಒಂದು ಸಿಮಿಲರ್ ಸ್ಪೆಲ್ಲಿಂಗ್ಸ್ ಇರುವಂಥ ಸಿಟೀಸ್ ಬಂದಾಗ ಕೆಲವೊಂದು ಮಕ್ಕಳು ತಪ್ಪಾಗಿ ಚೂಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವ್ರಿಗೆ ಮನಸ್ಸಲ್ಲಿ ಏನಿರುತ್ತೆ, ಕಲಬುರ್ಗಿನೇ ಚೂಸ್ ಮಾಡಿದ್ದೀನಿ ಅಂತ, ಕ್ಲಿಕ್ ಮಾಡಿದ್ದೀನಿ ಅಂತ. ಸರಿಯಾಗಿ ನೋಡಿ ಕ್ಲಿಕ್ ಮಾಡದೇ ಇರೋ ಕಾರಣ ಅದು ಕೋಲಾರ ಕೂತಿದೆ. ಅದು ಮಿನಿಸ್ಕ್ಯೂಲ್. ಈಗ ಕಲಬುರ್ಗಿಯಲ್ಲಿ ಸುಮಾರು 12,500 ಹುಡುಗರಿಗೆ ನಾವು ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದೀವಿ. ಕಲಬುರ್ಗಿ ಪೂರ್ತಿ ಫಿಲ್ ಆಗಿ ಜೇವರ್ಗಿಯಲ್ಲೂ ಎಕ್ಸಾಮ್ ಸೆಂಟರ್ಸ್ ಕೊಟ್ಟಿದ್ದೀವಿ. ಸೊ 12,500 ಹುಡುಗರಿಗೆ ಕಲಬುರ್ಗಿಯಲ್ಲೇ ಎಕ್ಸಾಮ್ ಬರೆಯೋಕ್ಕೆ ಕೊಟ್ಟಿರುವಾಗ ಒಂದು 25-30 ಮಂದಿಗೆ ಯಾಕೆ ರೆಫ್ಯೂಸ್ ಆಗುತ್ತೆ? ಅದು ಆಗಲ್ಲ. ಸೊ ಫಿಲ್ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡಬೇಕು. ನೋಡೋಕ್ಕೆ ಅದು ಸರಿ ಅಂತ ಈಗ ಅರ್ಜೆಂಟಲ್ಲಿ ನೋಡುವಾಗ ಕಲಬುರ್ಗಿ, ಕೋಲಾರ ಮೇಲೆ ಕೆಳಗಡೆ ಇದ್ದಾಗ ಆ ಥರ ಮಿಸ್ಟೇಕ್ಸ್ ಆಗಿಬಿಡುತ್ತೆ. ಯು ಶುಡ್ ಡೂ ಇಟ್ ಕೇರ್ಫುಲಿ. ಆಮೇಲೆ ಪ್ರಿಂಟ್ ತೊಗೊಂಡು ಕರೆಕ್ಟಾಗಿ ನೋಡಿ ಓದ್ಕೋಬೇಕು ಅಪ್ಲಿಕೇಶನಲ್ಲಿ ಏನಿದೆ ಏನಿಲ್ಲ ಅಂತ. ಅಕಸ್ಮಾತ್ ಮಿಸ್ಟೇಕ್ಸ್ ಏನಾದರೂ ಆಗಿದ್ರೆ ಎಡಿಟ್ ಆಪ್ಷನ್ ಕೊಟ್ಟಾಗ ನೀವು ಅದನ್ನು ಸರಿಪಡಿಸ್ಕೊಳ್ಬೇಕಿರುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ತುಂಬಾ ಜನ ಒಂದಷ್ಟು ಅಪ್ಲಿಕೇಶನ್ಸ್ ಬರ್ತಾ ಇರಬಹುದು ಅಂತ ಅನ್ಸುತ್ತೆ. ಈಗ ನೋಡಿದಂತ ಅಪ್ಲಿಕೇಶನ್ಸ್ ಯಾವ್ದಾದ್ರು ತಪ್ಪಾಗಿರೋದು ಅಥವಾ ಬಂದಿದ್ಯಾ ಅಥವಾ ಹೇಗೆ ಅಂತ?
ನಾನು ನೋಡಿದ ಹಾಗೆ ಒಂದಷ್ಟು ಮಕ್ಕಳು CET ಕೋರ್ಸ್ನೇ ಚೂಸ್ ಮಾಡ್ಕೊಂಡಿರಲಿಲ್ಲ, ಬರೀ ನೀಟ್ ಮಾತ್ರ ಹಾಕಿ ಸುಮ್ಮನೆ ಆಗಿದ್ರು, ಮತ್ತು ಹಾಲ್ ಟಿಕೆಟ್ ಬರ್ತಾ ಇಲ್ಲ ಅಂತ ಬರ್ತಿದ್ರು. ಸೊ ಈಗ ಮಕ್ಕಳಿಗೆ ಆ ಥರ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವೇನು ಒಂದು ಪತ್ರಿಕಾ ಪ್ರಕಟಣೆನೂ ಕೊಟ್ಟಿದ್ವಿ. ಯಾರು CET ಕೋರ್ಸ್ನ ಚೂಸ್ ಮಾಡಿಲ್ಲ, ಈಗ ಕೋರ್ಸ್ ಅಪ್ಲೈಡ್ ಫಾರ್ ಅಂತ ಇರುತ್ತೆ ನಿಮ್ಮ ಅಪ್ಲಿಕೇಶನಲ್ಲಿ, ನೀವು ಅದ್ರಲ್ಲಿ ನೋಡಿ ಬರೀ UG ನೀಟ್ ಅಂತ ಮಾತ್ರ ಇದ್ದರೆ ಆಗ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇರಲ್ಲ. ಸೊ ಅಂಥ ಹುಡುಗರು KEಗೆ ಬರಬೇಕಿರತ್ತೆ. ಇಲ್ಲಿ ನಾವು ಒಂದು ಇಂಟರ್ಫೇಸ್ ಕೊಡ್ತೀವಿ, CET ಅಂತ ಚೂಸ್ ಮಾಡ್ಕೊಳ್ಳಿ ಅಂತ. ಹಂಗೆ ಚೂಸ್ ಮಾಡಾದ್ಮೇಲೆ ಅವ್ರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸೊ ಇದೊಂದು ಅವಕಾಶ ಹುಡುಗರಿಗೆ ನಾವು ಕೊಟ್ವಿ. ಅಷ್ಟೇ ಅಲ್ಲದೆ ಯಾರಿಗೆ ಫೀಸ್ ಪೇಮೆಂಟ್ ಫೇಲ್ಯೂರ್ ಆಗಿತ್ತು, ಆದ ಕಾರಣ ಅವ್ರಿಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿರಲಿಲ್ಲ, ಅಪ್ಲಿಕೇಶನ್ ಫೈನಲೈಸ್ ಆಗಿಲ್ಲ, ಅಂಥವ್ರಿಗೂ ಕೂಡ KEಗೆ ಬಂದು ಫೀಸ್ ಪೇ ಮಾಡಬೇಕು ಅಂತಲೂ ಹೇಳಿದ್ವಿ. ಅಂದರೆ ದೇ ಶುಡ್ ಬ್ರಿಂಗ್ ಅ DD ಇನ್ ಫೇವರ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪೇಯಬಲ್ ಅಟ್ ಬ್ಯಾಂಗ್ಳೂರ್ ಅಂತ. ಸೊ ಇಂಥ ಹುಡುಗರಿಗೂ ಈಗಲೂ ಅವಕಾಶ ಕೊಟ್ಟಿದ್ದೀವಿ. ಅಂದರೆ ಎಕ್ಸಾಮು ಇನ್ನು 3-4 ದಿನ ಇದೆ ಅಷ್ಟೇ. ಸೊ ಈ ಟೈಮಲ್ಲಿ ನಾವು ಎಲ್ಲ ಹುಡುಗರನ್ನ ಅಕಾಮಡೇಟ್ ಮಾಡಿ ಅವ್ರಿಗೆ ಎಕ್ಸಾಮ್ ಸೆಂಟರ್ಸ್ಗೆ ಪ್ಲೇಸ್ ಮಾಡೋದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಸೊ ಎಲ್ಲ ದಿನವೂ ಬೆಳಗ್ಗೆಯಿಂದ ರಾತ್ರಿವರೆಗೂ ವರ್ಕ್ ಮಾಡಿದರೂ ಕಷ್ಟನೇ ಇರುತ್ತೆ. ಬಟ್ ಆದರೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡ ನಾವು ಈ ಅವಕಾಶನ ಕೊಡ್ತಾ ಇದ್ದೀವಿ. ಯಾರಾದರೂ ಹುಡುಗರು ಆ ಥರ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ನೀಟ್ ಮಾತ್ರ ಹಾಕ್ಕೊಂಡಿದ್ದೀವಿ, CET ಹಾಕಿಲ್ಲ, ನಾವು CET ಎಕ್ಸಾಮ್ ಕೂಡ ಬರೀಬೇಕು ಅಂತ ಇರೋರು ಒಂದು ಲಾಸ್ಟ್ ಫೈನಲ್ ಚಾನ್ಸ್ ಇದೆ. ಮಂಡೇ ಸಾಯಂಕಾಲದವರೆಗೆ ಬಂದು KEಯಲ್ಲಿ ನೀವು ಇದನ್ನು ಮಾಡಬಹುದಿರುತ್ತೆ, ಇಂಟರ್ಫೇಸ್ ಮೂಲಕ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಫೀಸ್ ಪೇ ಮಾಡಿಲ್ಲ ಅಂದರೆ DD ತಂದು ಯು ಶುಡ್ ಗಿವ್ ಸೋಮವಾರ ಸಾಯಂಕಾಲದವರೆಗೂ. ಸೊ ಇದಿಷ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರ್ತಕ್ಕಂಥ ರಮ್ಯಾ ಅವರು ಮಾತನಾಡುವಂಥದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಪೂರ್ಣಿಮಾ TV9 ಬೆಂಗಳೂರು.